ಏನಾಯ್ತು? ಅಣ್ಣ ನಾ ಭೀಮ ಹೊಡ್ಯಾಕತ್ತಾನ. ಬಾ. ನೀ ಮನೆಗೆ ಹೋಗೋ, ನಾ ಹೋಗ್ತಾನೆ. ಓಯ್ ಭೀಮಾ, ಏನು ಭಾರಿ ಕಟ್ ಮಸ್ತಾದ, ಗಟ್ಟಿ ಮುಟ್ಟ ಬಾಡಿ ಬೆಳೆಸಿ ಜಬರ್ದಸ್ತ್ ಆಗೋಯ್ತಿ. ಹೋಗ್ಲಿ ಬಿಡ. ಆ ಸೋಮನ್ ಅನ್ನೋದು ಯಾಕೆ ಕೊಡಿದೆ? ಹಾ, ನೋಡು ರಾಕ್, ನೀ ಇದ್ರಾಗ ಎಂಟ್ರಿ ಆಗಕ್ ಹೋಗ್ಬಿಡ. ಈ ರೊಕ್ಕ ಸುಮ್ನ ಯಾವ ವಿಷಯದಾಗೂ ಎಂಟ್ರಿ ಕೊಡಂಗಿಲ್ಲ. ಎಂಟ್ರಿ ಕೊಟ್ಟ ಅನ್ಕೋ, ನೀ ಕಂಟ್ರಿ ಸೆರೆ ಕುಡಿದ್ ಬಂದ್ ಮನ್ಯಾಗ ಮಲ್ಕೊಂಡ್ರು ನೀನ್ ನಿದ್ದೆ ಹತ್ಬಾರ್ದ. ಆ ತರ ಮೈಯಾಗಿರೋ ನಟ್ಟ ಬೋಲ್ಟ ಲೂಸ್ ಮಾಡಿಬಿಡ್ತಾನ. ನೀನು ನನ್ನ ಮೈಯಾಗಿನು ನಟ್ಟ ಬೋಲ್ಟ ಲೂಸ್ ಮಾಡಕ್ಕೆ ನೀ ಮಿಸ್ತ್ರೇನ? ಹಂಗ ಅನ್ಕೋ. ಸೋಮನ್ ಅನ್ನೋದು ಯಾಕೆ ಕೊಡದೆ? ಅವ್ರ ಅಣ್ಣನ ಬಿಟ್ಟು ನಿಮ್ಮ ಅಪ್ಪನ ಹೊಡಿಬೇಕಾಗಿತ್ತಾ? ಭೀಮಾ, ನಮ್ಮ ಅಪ್ಪನ ಸುದ್ದಿ ಬರ್ಬೇಡ. ನಮ್ಮಪ್ಪ ದೇವ್ರ ಸಮ, ಅವ್ರ ಸುದ್ದಿಗೆ ಯಾರಾದ್ರೂ ಬಂದ್ರ ಅವ್ರ ಪಾಲಿಗೆ ಹಾಕ್ತೀನಿ ನಾನು. ಯಮ, ಸುಮ್ಮನೆ ಹೋಗು. ಅಯ್ಯೋ ಅಣ್ಣ, ಸಮಾಧಾನ ಮಾಡಿ ಕಳಿಸ್ತಾನ. ಅಂದೆ ಇಲ್ಲೇ ಮಣ್ಣಾಗ ಮುಚ್ಚಿ ಸಮಾಧಿ ಮಾಡಿಬಿಡ್ತಾನ. ಹುಷಾರ. ನಮ್ನ ಇಲ್ಲೇ ಸಮಾಧಿ ಮಾಡ್ತಿ? ಮಾಡಬಾ ಮಾಡಬಾ, ಬರೋ. ನೋಡ್ಕೊತೀನಿ, ಬಾರಲೇ ನೋಡ್ಕೊಂಬ. ಏನ್ ಸಾಹೇಬ್ರು, ಏನೋ ಸಾಹೇಬ್ರು ಬಾಳ ಬೆಳ್ದಂಗ್ ಕಾಣ್ತತಿ. ಊರು ಸಾಬರಿ ಮಾಡಿದಂಗ್ ಕಾಣಿಸ್ತೀರಿ ಏನೋ? ಇಲ್ಲಪ್ಪ, ಬಿಸ್ಲಾಗಿಲ್ಲ ಬಂದಿಲ್ಲ, ಅದಕ್ಕೆ ಸ್ವಲ್ಪ ಜೋರ್ ಕಾಣಕತ್ತದ. ಬಿಸಿಲಾನ ಬೆವರಲ್ಲ. ನೀನು ಭೀಮನ್ ಹೊಡಿದನ ಊರಾನ್ ಜನ ನೋಡಿದಾರ, ಅವರೇ ಬಂದ್ ನನಗ್ ಹೇಳ್ಯಾರ. ಯಪ್ಪ, ಈಗ ಊರಾನ್ ಜನದ ಬಾಯ ಒಟ್ಟ ಮಾತಾಡಿದ್ರಂಗಿಲ್ಲಪ್ಪ. ಛೇ, ಏನೋ ಮನಸ್ನ್ಯಾಗ ಗುಣ್ಗುಡಕತ್ತಿಲ್ಲ. ಮತ್ತೇನಪ್ಪ, ಸೋಮನ್ ಅಣ್ಣನ ಸುಮ್ನೆ ಹೊಡೆದ. ಅಕ್ಕ ಒಂದೆರಡು ಏಟ್ ಅಷ್ಟೇ ಕೊಟ್ಬಂದ. ಆ ಭೀಮನ 2 ಏಟ್ ಹೊಡೆದಿ ಅಂತೀನಿ. ಅವ ಯಾವ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗ್ಯಾನೇನೋ. ಹೋಗ್ಲಿ ಬಿಡಪ್ಪ, ಯಾವ ರೇಟ್ ಹೊಡೆದ್ನ ಅದರಿಂದ ಬುದ್ಧಿಯಾರ ಕಡಿತಾನ. ನಿನಗೆ ಯಾಕೆ ಬೇಕಪ್ಪ ಊರು ಸಾಬರಿ? ಆ ಭೀಮ ಮೊದ್ಲ ಬಾಳ ಕೆಟ್ಟವದಾನ. ನಿನ್ನಷ್ಟು ನೀ ಸುಮ್ಮನೆ ಉಳಿದ್ ಬಿಡ. ಅಪ್ಪ, ಈ ರಾಕ್ ಒಳ್ಳೆಯವ್ರಿಗೆ ಗೆಳೆಯ, ಕೆಟ್ಟವ್ರಿಗೆ ಕೈಕಾಲ್ ಮುರಿಯ. ಏನು ರಾಕ್ ಅಂತ ರಾಕ್? ಬಸವ ಜಯಂತಿ ದಿವಸ ಹುಟ್ಟಿ ಅಂತ ಹೇಳಿ ಬಸವಣ್ಣ ನಂಗ ಸಮಾಧಾನ ಇರ್ಲಿ ಅಂತ ಹೇಳಿ ಬಸವರಾಜ್ ಅಂತ ಹೆಸರಿಟ್ಟಿವಿ. ಆದ್ರ ನೀನು ಊರ್ ತುಂಬಾ ನಿನಗ ರಾಕ್ ರಾಕ್ ಅಂತ ಕರೀತಾರ. ಏನ್ ಹೆಸರು ಏನೋ ನಿನ್? ಅಲ್ಲಪ್ಪ, ನೀನೇ ಹೇಳಿದಿಲ್ಲ ನಾನು ಸಣ್ಣ ಇದ್ದಾಗ ಗುಡ್ಡಕ್ಕೆ ಹೋಗಿದ್ದೀವಿ ಅಂತ. ಮತ್ತ ಏನೋ ನಾ ಇದ್ರ ಮೇಲಿಂದ ಬಿದ್ದಂತ, ಗುಡ್ಡದ ಮೇಲಿಂದ ಒಂದ್ ದೊಡ್ಡ ಕಲ್ಲು ಇತ್ತಂತ. ಕಲ್ಲಿಗೆ ನನ್ ತಲೆ ಬಡಿದಿತ್ತಂತ. ಅದಕ್ಕೆ ನನ್ ತಲೆಗೆ ಏನೂ ಆಗ್ಲಿಲ್ಲ ಅಂತ.
ಮತ್ತ ಅದನ್ನೆಲ್ಲ ಏನು ಯಾರು ಊರಾನ್ ಜನ ಕೇಳ್ಯಾರ. ಕೇಳಿ ಬಸ್ಸನ್ ತಲಿಗೆ ಏನು ಆಗಿಲ್ಲ, ಅವ ಒಂಥರ ಕಲ್ ಇದ್ದಂಗ ರಾಕ್ ಇದ್ದಂಗ ಅಂತೆ ರಾಕ್ ರಾಕ್ ಅನ್ನಕತ್ತಾರ. ಅನ್ಲಿ ಬಿಡಪ್ಪ, ನಂಗೆ ಅಗದಿ ಇಷ್ಟ, ರಾಕ್ ಅಂದ್ರೆ ಅಗದಿ ಇಷ್ಟ ನಂಗೆ. ನೋಡಪ್ಪ, ನೀ ರಾಕ್ ಅಂದ್ರ ಕಲ್ ಅಂತ ಗೊತ್ತ, ಆದ್ರ ನಿನ್ನ ಮನಸ್ಸ ಕಲ್ಲಿನಂಗ್ ಮಾಡ್ಕೊಳಕ್ ಹೋಗ್ಬೇಡ. ಕಲ್ ಅಂದ್ರೆ ಏನ್ ಕೆಟ್ಟದನಪ್ಪ? ಕಲ್ಲಿನಿಂದ ಮನೇನು ಕಟ್ತಾರ, ಹಂಗೆ ಕಲ್ಲಿನಿಂದ ದೇವ್ರ ಮೂರ್ತಿನೂ ಮಾಡ್ತಾರಲ್ಲ. ಹಂಗೆ ಈ ರಾಕ್ ಹೆಸರು ಕೇಳ ಬರಿಗಳು ಶಾಕ್ ಆಗ್ತಾರ. ಹಂಗ ಬೆಳೆಸಿಯಪ್ಪ ನೀನು. ಇರ್ಲಿ ನಡೀಪ, ನಿನಗೆ ಇಷ್ಟವಾದ ಎಗ್ ರೈಸ್ ಮಾಡಿ ತಿಂದ್ ಬರೋಗ. ಹೌದಪ್ಪ, ಓಕೆ. ಅಪ್ಪ ಅವ್ವ ಎಲ್ಲಿದ್ದಾಳ? ನಿಮ್ಮ ಅವ್ವ ಅವ್ರ ಅಣ್ಣನ ಮಗಳ ಡೆಲಿವರಿ ಬಂದಾಳಂತ, ಅವ್ರಿಗೆ ಸಹಾಯ ಮಾಡಾಕ ಹೋಗ್ಯದ. ಬರೋದು 2-3 ತಿಂಗಳಾಗತ್ತೆ. ಓ ಹಂಗಾರೆ 2-3 ತಿಂಗಳ ಎಗ್ರೆಸ್ ಬರ್ತಪ್ಪ. ಅಪ್ಪ ನೀನ್ ನನ್ನ ಮೇಲೆ ಎಷ್ಟು ಜೀವದಿ, ನನಗಾಗಿ ಎಗ್ರೆಸ್ ಮಾಡಿ ಇನ್ನೊಂದು ಅಪ್ಪನ ಬಿಡಕ್ಕ ಪುಣ್ಯ ಮಾಡಿರಪ್ಪ. ನನಗಟ್ಟು ಉಳಿಸಪ್ಪ, ಎಲ್ಲಾ ತಿಂದು ಏನ ಆಗಿ ಮಾಡಿ ನನಗೊಂಚೂರು ಕೊಡ. ಏನಪ್ಪ ನೀನ್ ಬಿಟ್ಟು ತಿಂತೇನ? ಬಾಪ ಬಾ ಇಬ್ರು ತಿನ್ನು. ಯಾಕಣ್ಣ 2 ವರ್ಷ ಅವಧಿ ಮುಗಿದತ್ತಣ್ಣ ನಿಂದು. ಅಣ್ಣ ಈ 2 ವರ್ಷ ನೀ ಮಾಡಿದೀನಿ, 2 ವರ್ಷ ನಂದ ಅಣ್ಣ. ಇನ್ನ ನಾ ಮಾಡ್ತೀನಿ ತಮ್ಮ ನೋಡಿಲ್ಲ, 2 ವರ್ಷ ಬರಾಬಿದ್ದೈತಿ, 1 ವರ್ಷ ನಾನು ಮಾಡ್ಕೊತೀನಿ. ನೋಡೋಣ. ಹಿರಿಯರು ಹೇಳಿದ್ರು 2 ವರ್ಷ ನಿನಗೆ 2 ವರ್ಷ ನನಗೆ 2 ವರ್ಷ ಅಂತ ಹೇಳಿರಣ್ಣ. ಹೊಲ ಸಾಲ ಹರಿದು ಹಂಚಿರ ನಿನಗೂ ಆಗೋಲ್ಲ ನಮಗೂ ಆಗೋಲ್ಲ. ಸುಮ್ಮ 2 ವರ್ಷ ನಾನೇ ಮಾಡ್ಕೊತೇವೆ ಅಂದ್ರೆ ಹಿರಿಯರು ಹೇಳ್ದಂಗೆ ಮಾಡೋಣ. ಅದ ಗೊತ್ತಪ್ಪ, ಹಿರಿಯರು ಹೇಳಿದ್ದು ನನಗೂ ಗೊತ್ತೈತಿ. 1 ವರ್ಷ ನಾನು ಮಾಡ್ಕೊತೀನಿ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲಪ್ಪ. ಈ ವರ್ಷ ನಾವು ಮಾಡ್ಕೊಂಡ್ರೆ ಹೊಲ ಮಾಡ್ಕೋಣ. ಹಿರಿಯರು ಹೆಂಗಾರ ಹಂಗೆ ಮಾಡೋಣ. ಮಾಡ್ಕೊಂಡ್ರೆ ನಾವು ಮಾಡ್ಕೋಣ. ಇದೊಂದ್ಸಲ ನಾನು ಮಾಡ್ಕೊತೀನಿ. ಹಂಗಂಗೆ ಬರುತ್ತಣ್ಣ. ಇವತ್ತು ಮಾಡ್ಕೊಂಡ್ರೆ ನಾನು ಮಾಡ್ಕೊಳ್ಳೋದಿಲ್ಲ. ಎಲ್ಲ ಇದೊಂದ್ಸಲ ನಾ ಮಾಡ್ಕೊತಾನ. ಬೇಕಲ್ಲ ಮಾಡ್ಕೊಂಡ್ರೆ ಅಣ್ಣ ನಾವು ಮಾಡ್ಕೊ ಹಂಗೆ ಬೇಕಲ್ಲ. ಬಸಣ್ಣ 2 ವರ್ಷ ಮಾಡ್ಕೊಂತ ಹಿರಿಯರನ್ನ ಕೊಟ್ಟಿದ್ರ ನಮ್ಗ. ಈಗ ಹೊಳ್ಳೆ 2 ವರ್ಷ 5 ಮುಗ್ದತ್ತೆ ನಾವಂದ. ಈಗ ನಂದು 5 ಬಂದತ್ತೆ. ಈಗ ನಾವು ಮಾಡ್ಕೊಂಡ್ ಹೊಲ ಏನ ಈಗ 2 ವರ್ಷ ಆದ ಬಸಣ್ಣ, ಈಗ ಬಂದಿಲ್ಲ. ಈಗ ನಾನು ಅದಕ್ಕೆ ನಾನು ಮಾಡ್ಕೊತೀನಿ ಅಂತ ಹೇಳ್ತೀನಿ. ಅದ್ರ ಸಂಬಂಧ ನಾನು ಇವತ್ತು ಜಗಾಡಕ್ ಹೋಗ್ಬಾರ್ದ್ರಿ. ನಾವೇನ್ ಬಗ್ಗೆ ಹರ್ಸೋಣ್ರಿ, ತುಂಬಾ ಎದಕ್ ಜಗಾಡ್ತೀರಿ? ಅಣ್ಣ ತಮ್ಮಗೆ ಜಗಾಡ್ರಿ ಏನ್ ಬಂತ ನೋಡುನು. ಹಂಗಲ್ವ ನಾ 2 ವರ್ಷ ಹಿರಿಯರು ಹೇಳ್ದಂಗ ನಾವು ಒಪ್ಪಿಗೆ ಕೊಟ್ಟಂಗ ಹೂ ಅಂತ ಹೇಳಿ ಬಿಟ್ಟ 2 ವರ್ಷ ಹೊಲಸನೆ ಕಾದಲ್ಲ. ಈಗ ಮತ್ತೆ 2 ವರ್ಷ 5 ಮುಗಾನ ಮತ್ತೆ ಈಗ ಯಾಕೆ ಹೊಲ್ದಾಗ ಮಾಡಪ್ಪ ನಾ ಮಾಡ್ಕೊತೀನಿ. ಈಗ ಹೌದಾ? ಪಾಪ ಬರ ಬಿದ್ದಿತ್ತಂತ ಈಗ ಮಾಡ್ಕೋತಾರ ಬಿಡು, ಇರ್ಲಿ. ಇಲ್ಲ ಬಸಣ್ಣ, ಈ ವರ್ಷ ನಂದ ಐತಿ ವಾಯ್ದೆ. ಈಗ ನಾನು ಮಾಡೋ ಹೊಲ ಈಗ ಎಷ್ಟೊತ್ತಿದ್ರು ಬೇಕು ನಾನು ಹೊಲ ಮಾಡೋ. ನಿಮ್ ಅಣ್ಣ ಇವ್ರು ಬರೋಬ್ಬರ ಐತೆ, ನನಗೂ ಗೊತ್ತೈತಿ 2 ವರ್ಷ ಬರ ಬಿದ್ದಿತ್ತು ನೋಡಿದ್ಲ. ಇರ್ಲಿ ಬಿಡು, ಪಾಪ ಮಾಡ್ಕೊಲಿ. ಬಸಣ್ಣ ಮಾಡ್ಕೊ ಅಂದ್ರ ಹೊಲನ ಮಾಡ್ಕೋವ. ಈ ವರ್ಷ ಬೇಕಂದ್ರ ಬೇಕ. ಹೌದ್ರಿ, ಅವ್ನು ಹೇಳಿದ್ ನಿಮ್ ತಮ್ಮ ಹೇಳಿದ್ರಾಗೂ ಖರೆ ಐತಿ. 2 ವರ್ಷ ಅವಧಿನೂ ಮುಗ್ದೈತಿ ನಿಮ್ಗ. ಹಿರಿಯರು ಏನೋ ಹೇಳ್ಯಾರಂತೀರಿ, ಮತ್ತ ಕೊಟ್ ಬಿಡ್ರಿ. 2 ವರ್ಷ ಬರಬರೈತಿ. ಇದು 1 ವರ್ಷ ನಾನು ಮಾಡ್ಕೊಳ್ಳೋ ಅಂದ್ರೆ ಮಾಡ್ಕೊಳ್ಳವ. ಮತ್ತು ನನಗೆ ಪೀಕ್ ಬಂದಿಲ್ಲ, ಏನು ಬಂದಿಲ್ಲ. ಇದು 1 ವರ್ಷ ನಾನು ಮಾಡ್ಕೊಳ್ಳೋ. ಹೌದ್ರಿ, 2 ವರ್ಷ ಪೀಕ್ ಬಂದಿಲ್ಲ ಅನ್ನಕತ್ತೀರಿ. ಆ ಪೀಕ್ ಏನಾರ ಬಂದಿದ್ರೆ ನಿಮ್ಗೆ ಕೊಡ್ತೀರಿ ನಾರ್ದ? ಇಲ್ಲಲ್ಲ, ಹೋಗ್ಲಿ ಕೊಟ್ಟು ಬಿಡ್ರತ್ತ. ನಾವ್ ಮಾಡ್ಕೊಲಿ 2 ವರ್ಷ. ನಿಮ್ದ 2 ವರ್ಷ ಮುಗ್ದೈತಿ, ಕೊಟ್ಟು ಬಿಡ್ರಿ. ಆಗುದಿಲ್ಲಲ್ಲ ರೀ, ಅದಕ್ಕ ಹೇಳಿದ್ರಿ ನಿಮ್ ತಮ್ಮ ಹೇಳಿದ್ರು ಕರೆಕ್ಟ್ ಐತಂತೆ. ಈ ವರ್ಷ ನಮ್ಮ ಹೊಟ್ಟಿನಲ್ಲ ತಣ್ಣೀರ್ ಬಟ್ಟಿ ಬಿಟ್ಟಂಗೆ ನೋಡಪ್ಪ. ಮನೆ ಹೆಂಗಾರ ಬೇಕು ಹೊಲ ಮಾಡ್ಕೊಂಡು ನಿಂತಿಲ್ಲ, ಮಾಡ್ಕೊಂಡ್ಬಿಡು. ನೋಡು, ಈ ಸಲ ಪೀಕ್ ಚಲೋ ಬಂತಂದ್ರ ನಿಮ್ಮ ಅಣ್ಣಗೂ ಕೊಡ. ಯಾಕಂದ್ರ ಇದ್ದರಾಗ ಹಂಚಿ ತಿನ್ನೋದ್ರಿಂದ ಹಸಿವು ಬಡತನ ಎಲ್ಲಾ ದೂರ ಆಕತೆ. ಆತ್ ಬಸಣ್ಣ, ನೀ ಹೇಳಿದಂಗ ಆಗ್ಲಿ. ನೋಡ್ ಬಸಣ್ಣ, ಆದ್ರ ನಮ್ಮ ಅಣ್ಣಾಗ ಒಂದ್ ಮಾತು ಹೇಳ್ತ ನೋಡೋಣ. ಅಣ್ಣ ಈ ಸಲ ಅಷ್ಟ ಅಲ್ಲ, ಸಲ ಇನ್ನು ಇಬ್ರು ಕೂಡ ಹೊಲ್ದಾಗ ದುಡಿನು, ಇಬ್ರು ಕೂಡ ಇದ್ ಮಾಡೋನು. ಇಬ್ರು ಕೂಡನ ಇದ್ರಾಗ ಬೆಳೆ ಬಂದ್ರ ಹಚ್ಕೊಂಡ್ ತಗೋಣ, ಇಬ್ರು ಕೂಡ ದುಡ್ಕೊಂಡ್ ತಗೋಣ ಇದ್ರಾಗ. ತಮ್ಮ, ಈ ಮಾತು ಕೇಳಿ ನನಗೆ ಸಂತೋಷ ಆಯ್ತು. ಇದಕ್ಕ ಅಂತಾರ ನೋಡಪ್ಪ, ಕೂಡಿ ಬಾಳಿದ್ರ ಸ್ವರ್ಗ ಸುಖ ಅಂತ.
ಹೆಂಗಾಯ್ರಪ್ಪ ನಕ್ಕೊಂತ? ಬಂದ 25 ವರ್ಷ ಆಯ್ತು. ನಾ ಈ ಊರಿಗೆ ಬಂದು 25 ವರ್ಷ ಆತ. ಒಬ್ಬ ಶ್ರೀಮಂತರ ಮನ್ಯಾಗ ಜೀತದ ಆಗಿದ್ನಾನ. ಆದ್ರ ಅವಾಗ ಅವಳಿ ಜವಳಿ ಇಬ್ರು ಮಕ್ಕಳಿದ್ರು. ಅದ್ರೊಳಗ ಒಂದ್ ಮಗನ್ ನಾನು ಕದ್ಕೊಂಡ್ ಬಂದಿದ್ದೇನೆ. ನಾ ಯಾಕೆ ಕದ್ಕೊಂಡ್ ಬಂದೇನೆ ಅಂತಂದ್ರೆ ನನಗ ಮಕ್ಕಳ ಮ್ಯಾಗಿನ ವ್ಯಾಮೋಹ ಇತ್ತು. ನನಗ ಮಕ್ಕಳು ಇದ್ದಿದ್ದಿಲ್ಲ. ಆ ಶ್ರೀಮಂತಗ ಮೋಸ ಮಾಡಿದಂಗ ಆಗೈತಿ. ಉಂಡು ಮನಿ ಜಂತಿ ಅನ್ಸಿದಂಗ ಆಗೈತಿ. ಆದ್ರ ನಾ ಅಂತ ಕೆಲಸ ಮಾಡಬಾರ್ದಿತ್ತು, ಮಾಡಿದನ. ತಪ್ಪಾಗೈತಪ್ಪ, ದೇವ್ರ ನನ್ನನ್ನು ಕ್ಷಮಿಸ್ಬಿಡು. ಏನ್ ಹೇಳಕತ್ತೀವ ನೀನ? ಏನ್ ಹೇಳತ್ತಿಲ್ಲ, ಕರಣ್ ಹೇಳತ್ ನೋಡೋಣ. ಎಲ್ಲಿದಾನೋ ಈಗ? ಇಲ್ಲ, ಊರ ಆಚೆ ಮೈದಾನ ಅಂತ ಇರ್ತ ಹೋಗಿದ್ ನೋಡ ರಗಾಳಣ. ಹೋಗಿದ್ದ ಅವ್ನ್ ಮಣ್ಣು ಕೊಟ್ಟಿದ್ದೇನೋ ಕಡಿಮೆ ಆಗೈತೆ ಅನ್ಸುತ್ತೆ. ಏನಲ್ಲ ಯಾಕೋ ಭೀಮ, ನಮ್ಮ ಅಪ್ಪನ ಹೊಡೆದೆ ಅಂತ ಮಣ್ಣು ಕೊಟ್ಟಿದ್ದೇನು ಕಡಿಮೆ ಆಗೈತೆ ನಿಂಗ? ಹೊಡೆದೇನಿ, ಏನಾತ ಈಗ? ಮಣ್ಣಿದ ಬೇರೆ ಈ ಸಲ ಐತ್ಲ, ಟಚ್ 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 ಮಾಡಿ ನೋಡ್ ನಾನು. ಹ ಏನ ಟಚ್? ಮಗ್ನೆ ಕ್ರಿಕೆಟ್ ಪಿಚ್ ಮಾಡಿಬಿಡ್ತೇನೆ ನಾ. ನಮ್ಮ ಅಪ್ಪನ್ ಟಚ್ ಮಾಡ್ರ ಕ್ರಿಕೆಟ್ ಪಿಚ್ನ್ಯಾಗ ಯಾವ ತರ ಸಿಕ್ಸ್ ಅಪ್ಪರ ಹೊಡಿತಾರ ನೋಡ, ಆ ತರ ಹೊಡಿತೀನಿ ಮಗ್ನೆ ನಂಗ. ಆಕಿನ ಅಪ್ಪನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀನಿ. ನಿಜವಾದ ಅಪ್ಪ ಆಗಿದ್ರೆ ಇನ್ನು ಯಾವ ನಮಗೆ ಪ್ರೀತಿ ತೋರಿಸ್ಬಾರ್ದು ನೀ. ನಮ್ ನಿಜವಾದಪ್ಪಗ ಸಾಕಿದಪ್ಪ ನಾಕತ್ತಿ. ನಿನ್ನೆ ನೀವ್ ಅಪ್ಪಾರು ಗುಡಿಯಾಗ ಬಿಡ್ಕೋಕತ್ತಿದ್ರ, ತುಡು ಮಾಡಿ ಏನೋ ತೊಗೊಂಬಂದಾರಂತ ನಿನ್ನ. ಹೋಗಿ ಕೇಳ್ತೇನ ಈಗ. ಏನಾರ ಸುಳ್ಳಾಗಿತ್ತಂದ್ರ ನೀ ಹೋಗಿ ಕೇಳೋಗ ಹೋಗಿನಿ. ನಿಮ್ ನಿಜವಾದ ಅಪ್ಪಗ ಫೋನ್ ಹಚ್ಚಿ ಆಲ್ರೆಡಿ ಹೇಳಿನ ಈಗ. ಯಾಕಂದ್ರೆ ಅಲ್ಲಿ ನಂಬರ್ ಹೆಂಗ್ ತಕ್ಕೊನಿ ಅಂದ್ರ ನನ್ನ ಹಿಂತಿ ತಂಗಿನೂ ಅದ ಊರಿಗೆ ಕೊಟ್ಟತಿ. ಫೋನ್ ಹಚ್ಚಿ ಹೇಳಿನಿ, ಅಲ್ಲಿ ಬರ್ತಾರ ನೋಡಿ ಸದ್ದಲ್ಲಿ. ಅಪ್ಪ ಅಪ್ಪ ಯಾಕಪ್ಪ ಬಸ್ಸು, ಯಾಕ ಹಿಂಗ್ಯಾಕ ಹೋದ್ರಾಗೈತಿ? ಅಪ್ಪ ನಿಮ್ಮ ಹೆಸರು ಸತ್ಯಪ್ಪ. ಈ ಹೆಸರಿನ ತಕ್ಕಂಗೆ ನಂಗೆ ಇವತ್ತು ಸತ್ಯ ಹೇಳ್ಬೇಕು ನೀವು. ನಾ ಏನ್ ಸುಳ್ಳು ಹೇಳಿನಪ್ಪ? ಹೇಳಿರಿ ನೀವು ಒಂದು ನಂಗೆ ದೊಡ್ಡ ಸುಳ್ಳು ಹೇಳಿರಿ. ನಾ ಏನ್ ಸುಳ್ಳು ಹೇಳಿನ ಅಂತ ಹೇಳಪ್ಪ. ನಿನಗಾರ ಗೊತ್ತಿದ್ರೆ ಹೇಳ, ನನಗಂತೂ ಗೊತ್ತಿಲ್ಲ. ನಿಜ ಹೇಳ್ರಿ, ನಾನು ನಿಮ್ಮ ಸ್ವಂತ ಮಗನ. ನೀ ನನ್ನ ಸ್ವಂತ ಮಗನ. ಇವತ್ತು ಯಾಕೆ ನಿನಗೆ ಆ ಸಮಸ್ಯೆ ಬಂದೈತಿ?
ಇಲ್ಲ ನಿನ್ನೆ ಆ ದೇವ್ರ ಮುಂದೆ ನೀವು ಕರೆ ಇರಿ, ನನ್ನ ಮುಂದೆ ಸುಳ್ಳು ಹೇಳಕತ್ತೀರಿ. ಆ ಭೀಮ ಎಲ್ಲ ನಿನಗೆ ಹೇಳಿ ಬಿಟ್ಟಿರಪ್ಪ. ಅಂದ್ರ ನಾ ನಿಮ್ಮ ಸ್ವಂತ ಮಗ ಅಲ್ಲ. ಸತ್ಯಪ್ಪ ಸತ್ಯಪ್ಪ ಇದು ಸೌಕರ್ಯ. ನಿಮ್ಮ ಅಣ್ಣನೂ ಅವ ಸತ್ಯಪ್ಪ ಸತ್ಯ ಮುಚ್ಚಡಕ ಆಗಂಗಿಲ್ಲ. 25 ವರ್ಷ ನಂತರ ಇದು ಸತ್ಯ ಹೊರಗೆ ಬಿದ್ದೈತಿ. ನೀ ಯಾಕೆ ನಮಗೆ ಮೋಸ ಮಾಡಿದಿ? ನಾವ್ ನಿಮ್ಮನ್ನ ಮನೆ ನಾಲ್ಕು ನೋಡ್ಕೊಂಡಿದ್ದೇವೆ. ನಿಮ್ನ ಅವಳಿ ಮಕ್ಕಳು ಇದ್ದು ನಮಗ ನೀವು ಅದ್ರಾಗ ಒಂದ್ ಮಗುನ ತಗೊಂಡ್ ಹೋಗ್ಬಿಟ್ಟಿ. ಆ ಮಗ ಇರ್ಲಾರ್ದಕ್ಕ ಹುಡುಕಿ ಊರು ಹುಡುಕೇವಿ. ಇವತ್ತು ನಮಗ್ ಸುದ್ದಿ ಗೊತ್ತಾಯ್ತು, ಅದಕ್ಕೆ ಈ ಮಗನು ಕರ್ಕೊಂಡೆ ಬಂದಿ ನಾವಿಲ್ಲಿ. ಸತ್ಯಪ್ಪ ಇವ ನನ್ನ ಹಿರೇಮಗ ಆದಲ್ಲ, ಇವನು ಈಗ ಮುಂದೆ ಮುಖ ನೋಡಿ ನನಗೆ ಗೊತ್ತಾಗತ್ತೆ. ಇವ ನನ್ನ ಮಗನ ಇವ, ಯಾಕಂದ್ರೆ ಇವನ್ಗೆ ಅದನ್ನ. ಹೌದ್ರಿ ಸಾವ್ಕಾರ, ನನಗ ಮಕ್ಕಳಿಲ್ಲ ಅಂತ ಹೇಳಿ ಒಂದ್ ಮಗುನ ನಾ ತಗೊಂಡ್ಬಂದಿದ್ನೆ, ನನ್ನನ್ನ ಕ್ಷಮಿಸ್ರಿ. ಕಂದ ಬಸವರಾಜ, ನೀ ನನ್ನ ಹಿರೇ ಮಗಪ್ಪ. ಬಾ, ನೀ ಇರ್ಲಾರ್ದಕ್ಕ ನಾವು ಎಷ್ಟು ಸಂಕಟ ಪಟ್ಟೆವನ್ನ ನಮ್ಗ ಗೊತ್ತು. ಬಾ ಮನೆಗೆ ಹೋಗ್ರು ಬಾ. ಅಪ್ಪ ತಪ್ಪು ಮಾಡಿಬಿಟ್ರಿ ನೀವು. ಉಂಡು ಮನೆಗೆ ದ್ರೋಹ ಮಾಡಿರಿ. ತೊಟ್ಟಲ ಆಡು ಕುಸುನ್ ತಗೊಂಬಂದ ತಪ್ಪು ಮಾಡಿಬಿಟ್ರಪ್ಪ ನೀವು. ತಾಯಿ ಪ್ರೀತಿ ಏನಂತಾನೆ ಗೊತ್ತಾಗ ಮಾಡಿಬಿಟ್ರಲ್ಲಪ್ಪ ನೀವು. ಬಸು ಹಂಗಲ್ಲಪ್ಪ, ನೀನು ಸತ್ಯ ಹೇಳಿದ್ರೆ ಎಲ್ಲಿ ನಾನು ಬಿಟ್ಟು ಹೋಗ್ತೀವ ಅಂತ ಹೇಳಿ ನಾನು ನಿನಗೆ ಇದ್ದ ಸತ್ಯನ ಹೇಳಲಿಲ್ಲ. ನಾನು ಬಡ ಮನುಷ್ಯ, ಆದ್ರೂ ನಿನಗ ಪ್ರೀತಿಯಿಂದ ಬೆಳೆಸಿದ್ದೇನೆ, ಏನೂ ಕಡಿಮೆ ಮಾಡಿಲ್ಲ. ಆದ್ರ ಯಪ್ಪ ನೋಡಪ್ಪ ಶ್ರೀಮಂತ, ಆ ಶ್ರೀಮಂತಿಗೇನ ನಾ ಅನ್ಭವಿಸ್ದಂಗೆ ಮಾಡಿಬಿಟ್ಟಿಲ್ಲಪ್ಪ ನೀನು. ಪಾಪ ಬಸವರಾಜ, ಬಾ ಹೋಗೋಣ ಬಾ. ನಮ್ದು ಸಾಕಷ್ಟು ಶ್ರೀಮಂತಿಕೆ ಐತಿ. ಅಲ್ಲೇ ನೀ ಹೆಂಗ್ ಬೇಕಾದಂಗೆ ಹಿರಿಯತಿ, ಆರಾಮ್ ಹಿರಿಯತಿ. ಪಾಪ ಹೋಗೋಣ ಊರಿಗೆ ಬಾ. ಸಾವ್ಕಾರ ಇಲ್ರಿ, ಇಲ್ಲೇ ಬಿಟ್ಟು ಹೋಗ್ಬಿಡ್ರಿ. ಬ್ಯಾಡಪ್ಪ, ಇಷ್ಟು ವರ್ಷ ಗಟ್ಲೆ ಅವನು ಬಿಟ್ಟ ಜೀವನ ಮಾಡಿ ಸಾಕಾಗೈತಿ. ಈಗ ಅವನು ಊರಿಗೆ ಕರ್ಕೊಂಡು ಹೋಗ್ತೀನಿ. ಹೌದು, ನಾನು ಶ್ರೀಮಂತಿಗೆ ಸುಖ ಅನ್ಭವಿಸ್ಬೇಕು. ನಡೀರಿ ಬರ್ತೀನಿ ನಾನು. ನಾನು ಬಿಟ್ಟು ಹೋಗ್ಬೇಡ. ಬಿಡ್ರಿ. ಸಾಕಿದೆ ನನ್ನನಿ ಪ್ರೀತಿಯ ತೋರಿ, ಮರೆತು ನಾ ಹೇಗೆ ಹೋಗಲಿ, ಹೇಗೆ ಹೋಗಲಿ. ಪ್ರೀತಿಯ ತುಂಬಿದೆ ನನ್ನನ್ನು ಬೆಳೆಸಿದೆ, ಬಿಟ್ಟು ಹೇಗೆ ಹೋಗಲಿ ಅಪ್ಪ ಅಪ್ಪ. ಸಾಕಿದೆ ನೀನು ಪ್ರೀತಿಯ ನೀಡಿ ನನ್ನ ಅಪ್ಪನೇ. ಅಪ್ಪ ಬಸ್ಸು, ನಿನಗೂ ನನಗೆ ಬಿಟ್ಟು ಹೋಗಕ್ ಆಗ್ಲಿಲ್ಲೇನಪ್ಪ. ಅಪ್ಪ, ನಾನು ಸಾಕು ಮಗನೇ ಇರ್ಬೋದು, ಆದ್ರೆ ಈ ಪ್ರೀತಿ ಒಳಗೆ ನನಗೆ ಯಾವುದು ಕಡಿಮೆ ಮಾಡಿಲ್ಲಪ್ಪ ನೀನು. ಅಪ್ಪ ಬಸ್ಸು, ಅದಕ್ಕೆ ನಾನು ಬಿಟ್ಟು ಹೋಗಕ್ ಆಗ್ಲಿಲ್ಲೇನಪ್ಪ ನನಗ. ಅಪ್ಪ, ನಾ ಅವ್ರಿಗೆ ಹೇಳಿ ಕಳ್ಸೀನಿ,
ನಮ್ಮ ಅಪ್ಪನ ಬಿಟ್ಟ ನಾನು ಎಲ್ಲೂ ಬರ್ದಿಲ್ಲ ಅಂತೆ ಅಪ್ಪ ಅವ್ರ ನಂಗೆ ಬೇಡ ಅವ್ರು ಬ್ಯಾಡ ನಂಗೆ. ಅವ್ರು ಶ್ರೀಮಂತರ ಅದಾರ, ಒಳ್ಳೆಯವ್ರ ಅದಾರ, ಅಲ್ಲಿ ಹೋಗಿದ್ರ ಆಸ್ತಿನೂ ಸಿಗ್ತಿತ್ತ, ಹೋಗ್ಬೇಕಿಲ್ಲ? ಹಣ ಅಂತಸ್ತ ಆಸ್ತಿ ಇದೆಲ್ಲ ಬ್ಯಾಡಪ್ಪ ನಂಗೆ ನಿನ್ನ ಪ್ರೀತಿ ಬೇಕಪ್ಪ ನಂಗೆ ನೀ ಬೇಕಪ್ಪ. ನೀ ನನ್ನ ಸಾಕು ತಂದೆ ಅಲ್ಲ, ನನ್ನ ಸ್ವಂತ ತಂದೆ ಇದ್ದಂಗಪ್ಪ. ಅಪ್ಪ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲಪ್ಪ. ಅದಕ್ಕಿಂತ ಪ್ರೀತಿ ದೊಡ್ಡದಂತ ತೋರಿಸ್ಕೊಟ್ಟು ನೋಡಪ್ಪ ನೀನು. ಅಪ್ಪ ಅಪ್ಪ ನಾನೆಲ್ಲೂ ಹೋಗೆನು ನಿನ್ನ ಬಿಟ್ಟು, ನಾನು ಎಲ್ಲೂ ಹೋಗೆನು.